ಬಹಳ ವರ್ಷಗಳಿಂದ ಇದ್ದಂತಹ ರಸ್ತೆ ಇದ್ದಕ್ಕಿದ್ದ ಹಾಗೆ ಈ ಊರಿನಲ್ಲಿ ಮಂಗಮಾಯ ಆಗಿದೆ. ಅರೆ ಹೇಗೆ ರಸ್ತೆ ಇದ್ದಕ್ಕಿದ್ದಂಗೆ ಮಾಯ ಆಯಿತು? ಯಾರು ಮಾಯ ಮಾಡಿದ್ರು? ಬಹುತೇಕ ಒಂದು ಅನುಮಾನ ಮೂಡಲಿಕ್ಕೆ ಸಾಧ್ಯ. ಇದೇನು ಸೋಜಿಗನಪ್ಪ ಅಂತ. ಬನ್ನಿ, ಎಲ್ಲಾಗಿದೆ ಈ ಘಟನೆ, ಏನಿದು ಕಥೆ ನೋಡೋಣ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ತುಂಬಗಾನಹಳ್ಳಿ ಅಂತ, ಇಲ್ಲಿ ಸುಮಾರು ವರ್ಷಗಳಿಂದ ಪೂರ್ವಿಕರ ಕಾಲದಿಂದಲೂ ಇದ್ದಂತಹ ರಸ್ತೆ ಮಂಗಮಾಯ ಆಗಿದೆ. ಅಂದರೆ ಆ ಗ್ರಾಮಸ್ಥರಿಗೆ ಇದ್ದದ್ದು ಓಡಾಡಲಿಕ್ಕೆ ಬಳಕೆಗೆ ಇದ್ದಂತಹ ರಸ್ತೆ ಇದ್ದಕ್ಕಿದ್ದ ಹಾಗೆ ನಕ್ಷೆಲೂ ಇಲ್ಲ, ಭೂಪಟದಲ್ಲೂ ಇಲ್ಲ. ಆ ಥರ ಏನಾದರೂ ಆಗಿದೆಯಾ ಅಂತ ಬಹಳ ಸೋಜಿಗ ಅಂತ ಅನಿಸುತ್ತೆ. ಏನಾಗಿದೆ ಅಲ್ಲಿ? ಒಂದು ರಸ್ತೆನಲ್ಲಿ ರೈತರಿಂದ ಒತ್ತುವರಿ ಆಗಿದ್ರೆ, ಮತ್ತೊಂದು ಕಡೆ KSRP ತುಕಡಿ ತರಬೇತಿ ಕೇಂದ್ರದಿಂದ ಒತ್ತುವರಿ ಆಗಿದೆ. ಹಂಗಾಗಿ ಮಾಯ ಆಗಿದೆ ಅದು. ರಸ್ತೆ ಇಲ್ಲದೆ ಹಳ್ಳದಲ್ಲಿ, ಹರಿಯುವ ಹಳ್ಳದಲ್ಲಿ ಶಾಲೆಗಳು ಹೋಗುವಂತಹ ಪರಿಸ್ಥಿತಿ ಮಕ್ಕಳದ್ದು. ನೀವು ಯೋಚನೆ ಮಾಡಿ, ಒಂದು ಊರು ಅಂತಂದರೆ ಎಲ್ಲ ಸೌಲಭ್ಯಗಳು ಇರುವಂತಹ ಒಂದು ಜಾಗ, ಅಲ್ಲಿ ಜನ ವಾಸ ಮಾಡ್ತಾರೆ. ಇಲ್ಲೂ ವಾಸ ಮಾಡ್ತಾ ಇದ್ದಾರೆ ಜನ. ಆದರೆ ನೋಡಿ, ಇವ್ರು ಯಾವುದೋ ಹೊಳೆನಲ್ಲಿ ನಡ್ಕೊಂಬರ್ತಾ ಇಲ್ಲ. ಇದು ರಸ್ತೆ ನೋಡಿ ಎಲ್ಲಿಗೆ ಬಂದಿದೆ. ಒತ್ತುವರಿ ಆಗಿ 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 ಕಡೆಗೆ ಈ ಹೊಲ ಗದ್ದೆನಲ್ಲಿ ನೀರು ಹರಿಯೋಕ್ಕೆ ಜಾಗ ಇರುತ್ತೆ, ಸೇಮ್ ಹಾಗೆ ಕಾಣಿಸ್ತಾ ಇದೆ ಇದು. ಈ ಹಳ್ಳದಲ್ಲಿ ನಡ್ಕೊಂಬರ್ಬೇಕೀಗ. ನೋಡಿ ಎಂತಹ ಒಂದು ಕುಗ್ರಾಮ ಆಗಿ ಹೋಗಿದೆ ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆನಲ್ಲಿ ಅಂತ. ಅಬ್ಬಬ್ಬ, ಯೋಚನೆ ಮಾಡೋದಕ್ಕೂ ಆಗಲ್ಲ ಕಣ್ರಿ, ಇಂಥದ್ದೆಲ್ಲ ಇದೆ ಅಂತ. ಸುಮಾರು ವರ್ಷಗಳಿಂದ ಆ ಲೆಕ್ಕ ಇಟ್ಟಂಗೆ ಅವ್ರ ಊರಿನವ್ರು ಮಾತಾಡ್ಸಿದ್ರೆ ಒಂದು 500-600 ವರ್ಷದಿಂದ ಇಲ್ಲಿ ನಮ್ಮ ಪೂರ್ವಿಕರು ಅವರೆಲ್ಲ ಹಿಂಗೆ ಓಡಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಒಂದು ಕಡೆ 1 ಕಿಲೋಮೀಟರ್ ರಸ್ತೆ, ಇನ್ನೊಂದು ಕಡೆ 8 ಕಿಲೋಮೀಟರ್ ರಸ್ತೆ ಇದ್ದಿದ್ದು ಇವಾಗಿಲ್ಲ. 1 ಕಿಲೋಮೀಟರ್ ರಸ್ತೆನಲ್ಲಿ ಅಕ್ಕಪಕ್ಕದ ರೈತರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ರಸ್ತೆ ತುಂಬೆಲ್ಲ ನೀರಿದೆ, ನೋಡ್ತಾ ಇದ್ದೀರಿ ನೀವು. ಒತ್ತುವರಿ ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಜಮೀನು, ನಕ್ಷೆ, ಜಾಗ ಯಾರ್ದು ಗೊತ್ತಿಲ್ಲ. ಇದಕ್ಕೆ ಬೇಲಿ ಹಾಕೊಂಡ್ರು, ಒತ್ತುವರಿ ಮಾಡ್ಕೊಂಡ್ರು. ಈಗ ನೋಡ್ತಾ ಇದ್ದೀರಿ ರಸ್ತೆ ನೀವು. ಅಕ್ಕಪಕ್ಕದಲ್ಲಿ ಇನ್ನೊಂಚೂರು ಒತ್ತಲಿಸ್ಕೊಳ್ಳೋದು ಅಂತಾರೆ. ಈ ಕಡೆ ಒತ್ತಲಿಸ್ಕೊಂಡು ಒತ್ತುವರಿ ಆಗಿದೆ. ಅದನ್ನೇ ಒತ್ತುವರಿ ಅಂತ ಹೇಳೋದು. ಯಾರು ಕೇಳ್ತಾರೆ ಈ ಹಳ್ಳೀಲಿ? ಯಾರು ಕೇಳ್ತಾರೆ? ಇನ್ನು ಜನಕ್ಕೇನು 2 ಕಾಲಿಡಕ್ಕೆ ಜಾಗ ಇದ್ರೆ ಸಾಕಪ್ಪ. ಇನ್ನು ಈ ಒತ್ತುವರಿಗೆ ಮಾಡಿಕೊಂಡಿರುವಂಥದ್ದು KSRP ಪೊಲೀಸ್ ಪಡೆ ಆ ತುಕಡಿಯ ತರಬೇತಿ ಕೇಂದ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲೇನಾದರೂ ಪ್ರಾರಂಭ ಮಾಡಿದ್ರೆ ಈ ರಸ್ತೆ ಮುಖಾಂತರ ಈ ಗ್ರಾಮಕ್ಕೆ, ಈ ತುಂಬಗಾನಹಳ್ಳಿ ಏನಿದೆ ಅಲ್ಲಿಗೆ ಬರೋರ್ಗೆ ಜಾಗನೇ ಇಲ್ಲ. ಅವರು ಅವರಲ್ಲೇ ಇವ್ರು ಇಲ್ಲೇ.
ಗ್ರಾಮಸ್ಥರು ಪಾಪ ಏನೋ ನಮ್ಮೂರಲ್ಲಿ ಒಂದು ದೊಡ್ಡ ಸರ್ಕಾರದ ಮಟ್ಟದ್ದು ಒಂದು ತರಬೇತಿ ಕೇಂದ್ರ ಬರ್ತಾ ಇದೆ, ಬರಲಿ, ಬೇಡ ಅಂತ ಹೇಳಲ್ಲ, ಆಯಿತು ನಮ್ಮ ತಾಲೂಕಿಗೆ ಬರಲಿ ಅಂತ ಅವ್ರು ಬಿಟ್ಕೊಟ್ಟಿದ್ದಾರೆ ಜಾಗನ. ಹಂಗೆ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಈ ಗ್ರಾಮಕ್ಕೆ ಹೆಸರು ಬರುತ್ತೆ ಅಂತ ಪಾಪ ರೈತರು ಜಾಗ ಬಿಟ್ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಓಡಾಡೋಕ್ಕೆ ಜಾಗ ಇಲ್ಲ. ನೋಡಿ ರೈತರ ಪರಿಸ್ಥಿತಿ, ಊರಿನವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಎಲ್ಲಿಂದ ಓಡಾಡಬೇಕು? ಹಾರ್ಕೊಂಡು ಹೋಗ್ಬೇಕೀಗ. 8 ಕಿಲೋಮೀಟ್ರ್ ಹಾರಬೇಕೀಗ. 8 ಕಿಲೋಮೀಟ್ರು ಒಂದು ಕಡೆ, ಇನ್ನೊಂದು ಕಿಲೋಮೀಟ್ರ್ ಇನ್ನೊಂದು ಕಡೆ. ಅಷ್ಟು ಊರಿನ ಜನ ಮಕ್ಕಳು ಒಂಥರ ಹೊಲದ ದಾರಿ, ಕಾಡದಾರಿನಲ್ಲಿ ಎಲ್ಲಿಗೆ ಹೋಗ್ಬೇಕು ಅವರು? ಶಾಲೆ ಮಕ್ಕಳು, ವೃದ್ಧರಿದ್ದಾರೆ. ಯಾರಿಗಾದರೂ ಏನಾದರೂ ಅನಾರೋಗ್ಯ ಸಮಸ್ಯೆ ಆಯಿತು ಅಂದರೆ ಅಲ್ಲಿಗೊಂದು ಆ್ಯಂಬುಲೆನ್ಸ್ ಅಲ್ಲ, ಒಂದು 2 ವೀಲರ್ ತಗೊಂಡು ಹೋಗೋದಕ್ಕಾಗಲ್ಲ ಅಲ್ಲಿ. ಒಂದು TVS XL ತಗೊಂಡು ಹೋಗೋಕ್ಕಾಗಲ್ಲ ಅಲ್ಲಿ. ಆ ಥರ ಪರಿಸ್ಥಿತಿ ಇದೆ. ನಡೆಯೋಕ್ಕೆ ಜಾಗ ಇಲ್ಲ, ಇನ್ನು 2 ವೀಲರ್ಗೆ ಎಲ್ಲಿರುತ್ತಲ್ಲಿ? ನೋಡಿ ಇಲ್ಲಿನ ಊರಿನ ಜನಕ್ಕೇನಾದರೂ ತೊಂದರೆ ಆದರೆ, ಆರೋಗ್ಯ ತೊಂದರೆ ಆಯಿತು ಅಂದರೆ ತೀತಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕು. ಹೆಂಗೆ ಹೋಗ್ತಾರೆ? ಹೆಗಲ ಮೇಲೆ ಹೊತ್ಕೊಂಡು 4 ಜನ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಆ ಥರ ಪರಿಸ್ಥಿತಿ ಇದೆ ಇಲ್ಲಿ. ಇದೆಂಥ ನಿಕೃಷ್ಟವಾದಂತಹ ಬಾಳು ಜನರಿಗೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮತದಾರರಿಗೆ ಎಂಥ ಅವ್ಯವಸ್ಥೆ ಇದೆ ಅನ್ನೋದನ್ನು ಯೋಚನೆ ಮಾಡಿ. ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಶಾಲೆಗೆ ಹೋಗೋದಕ್ಕೆ ಜಾಗ ಇಲ್ಲ. ತುಂಬ ಸಲ ಮನವಿ ಮಾಡ್ಕೊಂಡಿದ್ದಾರೆ, ರಸ್ತೆ ಕೊಡಿ, ನಮಗೆ ರಸ್ತೆ ಬಿಡಿಸ್ಕೊಡಿ, ಜಾಗ ಇಲ್ಲ ಅಂತ. ನೋಡಿ ಆ ಮನವಿ ಪತ್ರಗಳು ನೋಡ್ತಾ ಇದ್ದೀರಿ, ಒಂದೊಂದು ಡೇಟ್ನಲ್ಲಿದ್ದಾವೆ. ಇಂತಿ ತಮ್ಮ ವಿಧೇಯ 23ನೇ ಇಸ್ವಿ, 21ನೇ ಇಸ್ವಿ, 9ನೇ ತಿಂಗಳು, ತಹಶೀಲ್ದಾರ್ ಸಹಿ, ಊರ್ನೂರು ಸಹಿ, ಕೈ ಬರಹದ ಮನವಿ ಪತ್ರ, ಪ್ರಿಂಟೆಡ್ಡು, ಟೈಪ್ ಮಾಡಿರೋದು, ಕಂಪ್ಯೂಟ್ರು, ಇನ್ನೆಲ್ಲ ಇದೆ. ದೇವ್ರಿಗೊಂದು ತಲುಪಬೇಕಿದೆ ಅಷ್ಟೇ. ಇದು ನಿಜವಾಗ್ಲೂ ದೇವರು ಇದ್ದರೆ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣನಿಗೆ ತಲುಪಬೇಕಿದು ಅವ್ರ ಮನವಿ ಪತ್ರ. ನೋಡಿ ಇಲ್ಲಿ ಸುಮಾರು ಒಂದಷ್ಟು ಸರ್ವೆ ನಂಬರ್ ನೋಡ್ತಾನೆ, ಏನೇನು ರಸ್ತೆಗಳಲ್ಲಿ ಒತ್ತುವರಿ ಆಗಿರೋದು ಏನು ಅಂತ. ಸರ್ವೆ ನಂಬರ್ 33 ಹಿಸ್ಸಾ 6, 33/6 ಜಮೀನು ಮಾಲೀಕರಿಂದ ಖರಾಬ್ ಒತ್ತುವರಿಯಾಗಿರೋ ಜಾಗನ ಸರಿಪಡಿಸಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಟ್ಟಿದ್ದಾರೆ. 33/6. ಇನ್ನು ಅಧಿಕಾರಿಗಳು ಎಷ್ಟು ಮನವಿ ಪತ್ರ ಬಂದರೂ ಕೂಡ ಜಾಣ ನಿರ್ಲಕ್ಷ್ಯ. ನೋಡೋಣ, ತಹಸೀಲ್ದಾರ್ ಅವ್ರಿಗೆ ಕರೆ ಮಾಡಿ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಇಲ್ಲಿಗೆ ಬಂದಿರೋ, ಯಾಕೆಂದರೆ ಈಗಾಗಲೇ ಮಂಜುನಾಥ್ ಅವರು ನಿನ್ನೆ ಮೊನ್ನೆ ನೋಡಿದ್ರಿ, ಕೊರಟಗೆರೆನಲ್ಲಿ ಯಾರು ಅಕ್ರಮವಾಗಿ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬಹಳ ದಿನಗಳಿಂದ, ಅವ್ರನ್ನೆಲ್ಲ ಅಲ್ಲೇ ಸ್ಥಳದಲ್ಲೇ 20 ಜನ ಅಧಿಕಾರಿಗಳು ಬಂದರೂ ಮಾಡ್ಸೋಕ್ಕಾಗಿರಲಿಲ್ಲ. ಅಂಥವ್ರಿಗೆಲ್ಲ ನೋಟಿಸ್ ಕೊಟ್ಟು ಬೆಳಗಿಂದ ಸಂಜೆ ಅಷ್ಟೊತ್ತಿಗೆ ಒಂದಷ್ಟು 15 ಕುಂಟೆ 18 ಕುಂಟೆ ಜಾಗ ಒತ್ತುವರಿ ಆಗಿದ್ದವ್ರನ್ನ ತೆರವು ಮಾಡಿಸಿದರು. ಈಗ ಈ ರಸ್ತೆಗೂ ಕೂಡ ಅದೇ ಕಾಯಕಲ್ಪ ಆಗಬೇಕಾಗಿದೆ. ಈಗ ನೋಡಿ, ಮಾನ್ಯ ಗೃಹ ಸಚಿವರ ಕ್ಷೇತ್ರ ಕೊರಟಗೆರೆ ಶಾಸಕರು ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ತಂದಿದ್ದೀವಿ. ಈಗಲಾದರೂ ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಎರಡೂ ಬದಿಯ ರಸ್ತೆಗಳಿಗೆ ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡಿ ಅಂತ ನಮ್ಮ ಕರ್ನಾಟಕ ಟಿವಿ ಕ್ಯಾಮರಾ ಮುಂದೆ ಅಲ್ಲಿನ ಗ್ರಾಮಸ್ಥರು ಹೇಳ್ಕೊಂಡಿದ್ದಾರೆ. ನೀರು ಹೋಗಿ ತಲುಪುತ್ತೆ. ಅಲ್ಲಿಂದಾನೆ ಏಕ ಹೊಡ್ಕೊಂಡ್ಬಂದು ಟ್ರೆಂಚ್ ಮಾಡಿ ನೀರು ಹೋಗೋ ತರ ಈ ಕೆಳಗಡೆ ಜಮೀನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಎಲ್ಲ ಮಾಡಿದ್ದಾರೆ. ಇದೊಂದು 50 ಮೀಟರ್ ಇಲ್ಲಿ ನಮ್ಗೆ ಆಸ್ಪದ ಕೊಡ್ತಾ ಇಲ್ಲ, ಹಾಗಾಗಿ ನೀರು ನಿಂತ್ಕೊಂಡು ಇಲ್ಲಿಂದ ಒಂದು 50 ಮೀಟರ್ ಅಲ್ಲಿ ಸ್ವಲ್ಪ ಇದು ಕೊಟ್ಟಿಲ್ಲ, ಹಂಗಾಗಿದ್ದು ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಸರ್ ನಮ್ಗೆ ಇದು ನಮ್ಮ ಅಣ್ಣ ತಮ್ಮದಿರ್ದೆ ಜಮೀನು, ಅವ್ರು ಮಾರಿರು. ಅವ್ರು ಮಾರ್ದಾಗ ನಮ್ಮ ಅಪ್ಪದಿರು ಕರೆಕ್ಟ್ ಆಗಿ ಭಾಗ ಮಾಡ್ಕೊಂಡಿರ್ಲಿಲ್ಲ. ಅಳತೆ ಮಾಡಿಸಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಸರ್ವೆ ಮಾಡಿರು, ನಿಂದ ಇಲ್ಗಾನ ಐತಪ್ಪ ಗೊತ್ತಾಕಬೇಡು, ನಿಂದ್ರ ನಮ್ಮ ನಕಾಶೆ ರೋಡ್ ಇಲ್ಲ ಅಂತ ಸ್ಕೆಚ್ ಕಾಪಿ ಎಲ್ಲ ಕೊಟ್ಟಿದ್ದಾರೆ. ಈ ನಂಬರ್ ಹಳ್ಳ ಇರೋದು ಸ್ಕೆಚ್ ಕಾಪಿ ಬೇಕಾದ್ರೂ ಕೊಡ್ತೀನಿ. ಇದೇ ರೋಡ್ನಾಗೆ ಬರ್ಬೇಕು. ಅಲ್ಲ ಏನಾದ್ರು ನೀರೊಳಗೆ ಹಾವು ಪಾವು ಏನಾದ್ರು ಇದ್ರೆ ಎಲ್ಲ ಕಚ್ಚೂರು ಸಾಯ್ಬೇಕು. ಎಷ್ಟು ವರ್ಷದಿಂದ ಈ ಸಮಸ್ಯೆ? 3-4 ವರ್ಷಕ್ಕಿನ್ನ ಮೊದ್ಲೆಲ್ಲ ಕರೆಕ್ಟ್ ಆಗಿತ್ತು. ಮೊದ್ಲೆಲ್ಲ ಕರೆಕ್ಟ್ ಆಗಿತ್ತು. ಬನ್ನಿ, ಆಯ್ತು, ಬನ್ನಿ.
ಆಗಿಲ್ಲ. ಆಗಾಗ ಅದು ಆಗೇ ಇದೆ ಈ ನೀರು ಬಂದು ಸೀದಾ ಸರಾಗವಾಗಿ ಅಲ್ಲಿ ಹೋಗ್ತಾ ಇತ್ತು. ಅವ್ರು ತೆರವುಗೊಳಿಸಿದ್ರೆ ಅದಾಗದು ನೀರು ಹೋಗುತ್ತೆ ಸರ್. ಯಾವ್ದೇ ರೀತಿ ನೀರು ನಿಲ್ಲೋದಿಲ್ಲ, ಇಲ್ಲಿ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ. ಪ್ರತಿನಿತ್ಯ ಇದಕ್ಕೆ ಹೇಳ್ಬೋದು ಸರ್. ಬೇಗ ಇದನ್ನ ತಹಶೀಲ್ದಾರ್ ಆಗಿರ್ಬೋದು ಮತ್ತೊಬ್ರು ದಯವಿಟ್ಟು ಬೇಗ ನಮ್ಗೆ ಇದನ್ನ ಎಲ್ಲಿ ನೀರು ಹೋಗ್ಬೇಕು ಅದಕ್ಕೆ ಡೈವರ್ಟರ್ ಇದ್ ಮಾಡ್ಕೊಟ್ಟು ಅದಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ನಮ್ಗೆ ಸ್ವಲ್ಪ ಇದು ಶಾಶ್ವತವಾದಂತ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮೊದ್ಲೆಲ್ಲ ಆರಾಮಾಗಿ ಓಡಾಡ್ಬೋದಾಯ್ತು. ಯಾವಾಗಿಂದ ಈ ಸಮಸ್ಯೆ ಆಗಿದ್ ನಿಮ್ಗೆ? 3 ವರ್ಷಕ್ಕಿಂತ ಈ ಸಮಸ್ಯೆ ಏನ್ ಸಮಸ್ಯೆ ಆಗಿರೋದು ಇಲ್ಲಿ? ಇದು ಏನು ಅಂದ್ರೆ ಎಲ್ಲ ಆ ಕಡೆ ಈ ಕಡೆ ಕಟ್ಟೆ ಹಾಕಿರು ನಿಂತ್ಕೊಂಡು ನೀರು ಜಮೀನವರು ಕೇಳಿದ್ರೆ ಏನ್ ಹೇಳ್ತಾರ ಅವರು? ಏನ್ ಹೇಳ್ತಾರೆ, ನನ್ನ ಹೊಲ್ದಾಗ ಹೋಗಲ್ಲ. ಹಂಗ ಹೇಳ್ತಾರೆ. ಅಧಿಕಾರಿಗಳು ಯಾರಾದ್ರೂ ಬಂದಿದ್ರಮ್ಮ? ಯಾರು ಬಂದಿಲ್ಲ ಸರ್. ಯಾರಿಗಾದ್ರೂ ಮನವಿ ಏನಾದ್ರು ಕೊಟ್ಟಿದ್ರ? ನಾವು ಪ್ರತಿದಿನ ಬೆಳಗ್ಗೆ ಎದ್ರೆ ಇಲ್ಲಿ ಇದೇ ರೋಡಲ್ಲಿ ಓಡಾಡ್ಬೇಕಾಗುತ್ತೆ. ದನ ಕರುಗಳು ಹೊಡ್ಕೊಂಡು ಓಡಾಡ್ಬೇಕು. ಪ್ರತಿದಿನ ಇಲ್ಲೆಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ಇಲ್ಲಾಸೆ ಓಡಾಡ್ಬೇಕಾಗುತ್ತೆ. ಶಾಲೆ ಮಕ್ಕಳು ಪ್ರತಿದಿನ ಬೆಳಗ್ಗೆ ಎದ್ರೆ ಇಲ್ಲಾಸೆ ಬರ್ಬೇಕಾಗುತ್ತೆ. ಮಣ್ಕಾಲದ ನೀರು ನಿಂತಿರುತ್ತೆ. ಅವ್ರು ಬೆಳಗ್ಗೆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲಲ್ಲಿ ಇಲ್ಲಾಸೆ ಹೋಗ್ಬೇಕಾದ್ರೆ ಬಟ್ಟೆ ಎಲ್ಲ ಕೆಸರಾಗುತ್ತೆ. ಅವ್ರು ಹೆಂಗ್ ಹೋಗಕ್ಕಾಗುತ್ತೆ? ಬ್ಯಾಗ್ ಎತ್ತಾಕೊಂಡು ಬಿದ್ರು ಅಂದ್ರೆ ಬುಕ್ಸ್ ಬ್ಯಾಗು ಅವ್ರ ಮಕ್ಕಳು ಬಟ್ಟೆ ಎಲ್ಲ ಗಲೀಜಾಗೋಗುತ್ತೆ. ಬೆಳಗ್ಗೆ ಎದ್ರೆ 35 ಜನ ಮಕ್ಕಳು ಇದೇ ಶಾಲೆ ತೀತ ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ಅವ್ರು ಹೋಗಕ್ ಆಗ್ತಾ ಇಲ್ಲ. ಎಷ್ಟೋ ದಿನ ಮಳೆ ಜಾಸ್ತಿ ಆದ ಸ್ಕೂಲ್ ಮಕ್ಕಳು ರಜಾ ಹಾಕಿ ಎಕ್ಸಾಮ್ ಟೆಸ್ಟ್ ಎಲ್ಲ ಬಿಟ್ಟು ಮನೇಲಿ ಇರೋಂತ ಕಾಲ ಬಂದಿದೆ. ಇಲ್ಲಾರ ಉಲ್ಲಾಸ ಹೋದ್ರೆ ಅರ್ಧ ಕಿಲೋಮೀಟರ್ ರಸ್ತೆ ಇರೋದು, ಬೇರೆ ಪಕ್ಕದ ರೋಡ್ ಅಲ್ಲ ಹೋದ್ರೆ 8 ಕಿಲೋಮೀಟರ್ ಆಗುತ್ತೆ. 8 ಕಿಲೋಮೀಟರ್ ರೋಡ್ ಸುತ್ತಾಕೊಂಡು ಮಕ್ಳು ಹೋಗ್ಬೇಕಾಗುತ್ತೆ. ಬೈ ಚಾನ್ಸ್ ಏನಾದ್ರು ಸಂಜೆ ಹೊತ್ತು ಮಳೆ ಬಂದ್ರೆ ಸ್ಕೂಲ್ ಬಿಟ್ಟಾಗ ಮಕ್ಳು ಇಲ್ಲಾಸ್ ಬರ್ಬೇಕಾದ್ರೆ ಹಳ್ಳ ಜಾಸ್ತಿ ಆದ್ರೆ ಯಾರು ಅವ್ರ ಜೀವಕ್ಕೆ ಹೊಣೆ ಯಾರಾಗ್ತಾರೆ? ನಮ್ಮ ಮಕ್ಳು ಇಲ್ಲಾಸ್ ಬರ್ಬೇಕಾದ್ರೆ ಬೈ ಚಾನ್ಸ್ ಬಿದ್ರು ಎದ್ರು ಅವ್ರಿಗೇನೋ ತೊಂದರೆ ಆಯ್ತು, ಆರೋಗ್ಯಕ್ಕೆ ತೊಂದರೆ ಆದಾಗ ಯಾರು ಬಂದ್ ನೋಡಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಅಧಿಕಾರಿಗಳು ಯಾರಿದ್ದಾರೆ ಅವ್ರು ಸಂಬಂಧಪಟ್ಟವ್ರು ಬಂದು ಈ ರೋಡ್ನ ತೆರವುಗೊಳಿಸಿ ಹಳ್ಳ ಅರಿಯೋ ತರ ಮಾಡ್ಕೊಡಿ, ರೋಡ್ನ ಸರಿ ಮಾಡ್ಕೊಡಿ ಅಂತ ಕಳಕಳಿಯ ಮನವಿ ಮಾಡ್ಕೊಂಡು ಕೇಳ್ಕೊತೀವಿ. ಈ ಕಡ್ಡಿ ಊರ್ಕೊಂಡು ಹೋಗ್ಬೇಕು, ನೀರಾಗ ಹೋಗ್ಬೇಕು, ದಾರಿ ಬಿಟ್ಟಿಲ್ಲ ನಮ್ಗೆ, ನೀರ್ ಆಚೆಗೆ ಹೋಗಂಗ್ ಮಾಡಿ ಸಹ ನಮ್ಗೆ. ನಾವು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು, ನಮಗ್ ತೊಂದ್ರೆ, ತೋಟ ಹತ್ರಕ್ ಹೋಗ್ಬೇಕು, ಕಡ್ಡಿ ಊರ್ಕೊಂಡು ಹೋಗ್ಬೇಕು. ಮನೆ ಇಲ್ಲಿ ಬಿದ್ದುಬಿಟ್ಟೆ ಯಾರು ಎತ್ತೋರಿಲ್ಲ, ಹಂಗೆ ಒಳ್ಕೊಂಡು ಒಂದ್ ಗಂಟೆ ಹೊತ್ತು ಸುಧಾರಿಸ್ಕೊಂಡು ಬಂದೆ ಸರ್. ಅಷ್ಟು ನಮ್ಗೆ ಇದ್ ಮಾಡ್ಕೊಡಿ ಸರ್. ಯಾಕಮ್ಮ ಅವಾಗ್ಲಿಂದ ಮೊದ್ಲಿಂದ ರಸ್ತೆ ಇರ್ಲಿಲ್ವಾ ಇದು, ಅಥವಾ ಏನಾಗಿದೆ ರಸ್ತೆ ಈಗ? ಮೊದ್ಲಿತ್ತು ಸರ್, ಮೊದ್ಲಿದ್ದು ಎಲ್ಲ ಒತ್ತುವರಿ ಮಾಡ್ಕೊಂಡು ನೀರ್ ಹಾಕಿ ಹೋಗ್ದಂಗ್ ಮಾಡಾಕ್ಯವ್ರಿ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಆಗಿರೋದಮ್ಮ? ಸಮಸ್ಯೆ ಈ 3 ವರ್ಷಕ್ಕಿಂತ ಹಂಗ ಆಗೈತಿ. 3 ವರ್ಷದಿಂದ. 3 ವರ್ಷ ಆಸ್ಪತ್ರೆಗೆ ಹೋದ್ರು ಅಲ್ಲೇ ಸರ್ ನಾವ್ ಹೋಗೋದು. ಹಂಗಾಸಿ ಬರಕ್ಕಾಗಲ್ಲ, ಗಾಡಿಯವ್ರು ಕರ್ಕೊಂಡ್ ಹೋಗಲ್ಲ. 8 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿಂದ ಹತ್ರ ತೀತಕ್ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕು, ಪೆನ್ಷನ್ ತಕೊಳಕ್ ಹೋಗ್ಬೇಕು. ಎಲ್ಲ ಇದೇ ರೋಡ್ ಸರ್. ಸ್ಕೂಲ್ಗೆ ಹುಡುಗರಿಗೆ ತಾಪತ್ರಯ, ಸ್ಕೂಲ್ಗೆ ಹೋಗಲ್ಲ, ಅಲ್ಲಿ ನಡ್ಕೊಂಡು ಹೋಗ್ತಾರೆ. 4 ಕಿಲೋಮೀಟರ್ ಹೋಗ್ಬೇಕು. ಅದಕ್ಕೆ ನಮ್ಗೆ ಇದ್ ಮಾಡ್ಕೊಡಿ ಸರ್. ಸುಮಾರು ಒಂದು 3 ವರ್ಷಕ್ಕಿಂತ ನಮ್ಗೆ ಈ ತರ ಈ ರಸ್ತೆ ಪ್ರಾಬ್ಲಮ್ ಆಗಿದೆ. ಮುಂಚೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲಿಲ್ಲ ನಮಗೆ. 3 ವರ್ಷದ ಹಿಂದೆ ನಮ್ಗೆ ಕ್ಲೀನ್ ಆಗಿತ್ತು. ನನಗೆ ಈಗ 36 ವರ್ಷ ಸರ್. ನಮ್ಮ ಅಪ್ಪರ ಕಾಲದಿಂದನೂ ನಾವು ಇದೇ ರಸ್ತೆಯಲ್ಲೇ ನಾವು ಅಡ್ಡಾಡ್ತಾ ಇದ್ದು. ಅವಾಗ ಯಾವುದೇ ರೀತಿ ತೊಂದರೆ ಇರಲಿಲ್ಲ ನಮಗೆ. ಈ 3 ವರ್ಷಗಳಿಂದ ಅಕ್ಕಪಕ್ಕ ಜಮೀನವರು ಒತ್ತುವರಿ ಮಾಡಿಕೊಂಡು ಎಲ್ಲ ಬದುಗಳು ಹಾಕೊಂಡ್ಬಿಟ್ಟು ನೀರು ನಿಲ್ಲೋ ತರ ಮಾಡಿದ್ದಾರೆ. ಈ ರಸ್ತೆಯಲ್ಲಿ 35 ಜನ ಶಾಲಾ ಮಕ್ಕಳು ತೀತಾ ಸ್ಕೂಲ್ಗೆ ಹೋಗ್ತಾರೆ. ಅವರು ಈಗ 8 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕಾಗಿದೆ. ಮತ್ತೆ ತೀತಾ, ಚಿಕ್ಕವಳ್ಳಿ, ತುಂಬುಗಾನಹಳ್ಳಿ ಈ 3 ಗ್ರಾಮದ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಮತ್ತು ವಯಸ್ಸಾಗಿರ್ತ ಅಜ್ಜಿದಿರಲ್ಲ ಇದೇ ರಸ್ತೆಯಲ್ಲಿ ಪೆನ್ಷನ್ ತರಕ್ ಹೋಗ್ಬೇಕು. ಇದು ನಮ್ಗೆ ಹತ್ರದ್ದಾರೆ ಸರ್. ತೀತಾಗ ಅರ್ಧ ಕಿಲೋಮೀಟರ್ ಆಗುತ್ತೆ. ಅವ್ರಿಗೂ ಸಹ ಬಹಳ ಸಮಸ್ಯೆ ಆಗಿದೆ. ಅವರು ಸಹ 8 ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ಬೇಕು, ಹಂಗಾಗಿದೆ. ಹಾಗಾಗಿ ಇದು ಜಿಲ್ಲಾ ಪಂಚಾಯತಿ ಇದಕ್ಕೆ ಬರುತ್ತೆ ಸರ್. ದಯವಿಟ್ಟು ಇದನ್ನು ನಮಗೆ ಶಾಶ್ವತ ರಸ್ತೆಯನ್ನಾಗಿ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಂತೀವಿ. ಅದಲ್ಲದೆ ದಿನ ಬೆಳಿಗ್ಗೆ ಇದ್ರೆ ನಾವು ಹೊಲ್ದತ್ರ ಹೋಗ್ಬೇಕು ಅಂದ್ರೆ ಇದೇ ರಸ್ತೆ. ನಮಗೆ ಜಾನುವಾರುಗಳು ಹೊಡ್ಕೊಂಡು ಹೋಗ್ಬೇಕು ಅಂದ್ರೆ ಬಹಳ ಸಮಸ್ಯೆ ಆಗಿದೆ. ಮೇವು ತರಬೇಕು, ಮತ್ತೆ ಒಂದು ಹುಲ್ಲು ಸೊಪ್ಪು ಏನೇ ತರಬೇಕು ಅಂದ್ರೆ ನಮ್ಗೆ ಇದೇ ರಸ್ತೆ ಸರ್ ನಮ್ಗೆ. ಹಾಗಾಗಿ ಇದನ್ನ ದಯವಿಟ್ಟು ಮೇಲ್ಕಂಡಂತ ಅಧಿಕಾರಿಗಳು ನೋಡಿ ಗಮನ ಹರಿಸಿ ದಯವಿಟ್ಟು ನಮ್ಗೆ ಇದನ್ನ ಒಂದು ಶಾಶ್ವತ ರಸ್ತೆಯನ್ನಾಗಿ ಮಾಡ್ಕೊಡ್ಬೇಕು ಅಂತೇಳಿ ಕೇಳ್ಕೊಂತ ಇದೀವಿ ಸರ್. ನಾವ್ ಇದುವರೆಗಾಲ ಈ ಹಳ್ಳು ಕಾಲೇ ಸುಮಾರು ತಹಶೀಲ್ದಾರ್ಗೂ ಮತ್ತು MLA ಸಾಹೇಬ್ರಿಗೂ ಸುಮಾರು 3 ಸತಿ 4 ಸತಿ ಅರ್ಜಿ ಕೊಟ್ಟಿದ್ದೀವಿ. ಇದು ಒಂದು ತನಕ ಬಂದು ನಮ್ಗೆ ಏನು ಅಂತ ಸ್ಪಂದಿಸಿಲ್ಲ. ತಾಲೂಕ್ ಸರ್ವೇರು 2 ಸಾರಿ ಬಂದಿದ್ರು. 2 ಸಾರಿ ಬಂದು ಸರ್ವೆ ಮಾಡ್ಕೊಂಡಾಗ್ಯಾರೆ. ಆ ಸರ್ವೆ ಮಾಡ್ಕೊಂಡಾದ್ರೂ ಆ ಅಕ್ಕಪಕ್ಕದ ಗ್ರಾಮಸ್ಥರು ಅದಕ್ಕೆ ಸ್ಪಂದಿಸಿ ಆ ದಾರಿನ ತೆರವುಗೊಳಿಸಕ್ಕಾಗ್ತಾ ಇಲ್ಲ. ತೀತಾದಿಂದ ತುಂಬಗಾನಹಳ್ಳಿಯಿಂದ ತೀತಕ್ಕೆ ಹೋಗೋ ಸುಮಾರು 32 ಜನ ಮಕ್ಕಳು ಅರ್ಧ ಕಿಲೋಮೀಟರ್ ಹೋಗೋ ಅಂತ ಮಕ್ಕಳಿಗೆ ಇವತ್ತು 4 ಕಿಲೋಮೀಟರ್ ಸುತ್ಕೊಂಡ್ಬರ್ಬೇಕು. ಇದು ಮೇಗಲ್ ತುಂಬಗಾನಹಳ್ಳಿಯಿಂದ ತೀತಾಕ್ಕೆ 1 ರಸ್ತೆ ಐತೆ, ಕೆಳಗಲ್ ತುಂಬಗಾನಹಳ್ಳಿಯಿಂದ ತೀತಾಕ್ಕೆ 1 ರಸ್ತೆ ಐತೆ. ಈಗ ಮೇಗಲ್ ತುಂಬಗಾನಹಳ್ಳಿಯಿಂದ ತೀತಕ್ಕೆ ಹೋಗೋದ್ರಿಗೆ ನೀರು ತುಂಬ್ಕೊಂಡೈತೆ. ಕೆಳಗಲ್ ತುಂಬಗಾನಹಳ್ಳಿಯಿಂದ ಆ ರಸ್ತೆ ಕ್ಲಿಯರ್ ಮಾಡ್ಕೊಂಡು ಈ ಕೂಡ್ ರಸ್ತೆಗೆ ಬಂದ್ರೆ ಈ ನೀರೆಲ್ಲ ಬಸ್ತು ಆಚೆ ಕಡೆಗೆ ಹೋಗುತ್ತೆ. ಇದುವರೆಗೂ ತಾವು ದಯವಿಟ್ಟು ತಹಶೀಲ್ದಾರ್ ಮನಸ್ಸು ಮಾಡಿ ಇದು ಬಂದು ತೆರವುಗೊಳಿಸ್ಬಿಟ್ಟು ನಮ್ಗೆ ಇದು ಮಾಡಿಕೊಟ್ರೆ
ಈ ಭಾಗದ ಜನಕ್ಕೆ ಬಹಳ ಅನುಕೂಲ ಆಗುತ್ತೆ. ಏನಾಗಿದೆ ಈಗ ನಿಮಗೆ ತೊಂದರೆ ಏನಾಗಿದೆ? ಬಂದ್ರೆ ನೀರು ರೈತರು ಆಚೆಗೆ ಹೋಗ್ತಾ ಇಲ್ಲ ಸರ್, ನೀರು ಫುಲ್ ತುಂಬ್ಕೊಬಿಟ್ಟಿದೆ, ತೊಡೆ ಉದ್ದ ನೀರು ಬರ್ತದೆ. ಅಲ್ಲ ಎಷ್ಟು ವರ್ಷದಿಂದ ಈ ಸಮಸ್ಯೆ? ಈ ಸಮಸ್ಯೆ ಆಲೆ 3-4 ವರ್ಷದಿಂದ ಸರ್, 3-4 ವರ್ಷದಿಂದಲೂ ಜಾಸ್ತಿ ನೀರು ಸಮಸ್ಯೆ. ಮೊದ್ಲೆಲ್ಲ ಹೋಗ್ತಿದ್ರಿ? ಮೊದಲು ಹೋಗ್ತಿದ್ವಿ, ನೀರು ಈ ತರ ಎಲ್ಲ ಆ ಕಡೆ ಜನ ಯಾರು ಬುದ್ಧಗಳು ಕಟ್ಟಿರ್ಲಿಲ್ಲ, ನೀರು ತೆರವಾಗಿ ಸರಾಗವಾಗಿ ಆಚೆ ಕಡೆಗೆ ಹೊರದು ಒಳ್ಳೆ ಹೋಗ್ಬಿಡವು. ಈಗ ಇವ್ರು ನಮ್ಮ ಜಮೀನುಗಳು ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಏರಿ ಮಣ್ಣು ನೋಡ್ಕೊಂಡವ್ರೆ. ಕೆಳಗು ಭಾಗದವರು ಅಷ್ಟು ಜನ ಮಾಡ್ಕೊ ಬಂದವ್ರ ರಸ್ತೆನ, ಇನ್ನ ಕೆಲವರು ಮುಂದಕ್ಕೆ ಮಾಡಿಲ್ಲ. ಆ ರಸ್ತೆ ಮಾಡ್ಕೊಂಡು ಈ ಕೂಡು ರಸ್ತೆಗೆ ಮಾಡ್ಕೊ ಬಂದ್ರೆ ನೀರು ಅಚ್ಚುಕಟ್ಟೆ ತೆರವುಗೊಳ್ತದೆ. ಯಾವ ಇಲಾಖೆಗೆ ಬರ್ತದೆ ರೋಡ್? ಇದು PWD ಇಲಾಖೆಗೆ ಬರ್ಬೋದು. ಮತ್ತೆ KSRP ಇಂದ ಒಳಗೆ ಬರ್ಬೇಕಂದ್ರೆ ನಮ್ಗೆ ಅಲ್ಲಿ ರೈತರಿಗೆ ಬಹಳ ಇದಕ್ಕೆ ಟಾರ್ಚರ್ ಕೊಡ್ತಾರೆ. ಯಾರು ಕಮಾಂಡೆಂಟ್ ಸಾಹೇಬ್ರು ಹೆಲ್ಮೆಟ್ ಕೇಳ್ತಾರೆ, ತಿರ್ಗಾ ಅವರು ಟಾರ್ ರೋಡಾಗ ಹೋಗ್ತಾರೆ. ನಮ್ಮ ರೈತರನ್ನ ಮೊನ್ನೆ ಒಬ್ಬ ರೈತ 2 ಮೂಟೆ ಗೊಬ್ಬರ ಹಾಕೊಂಡು ಭಾರ ಎತ್ತಕ್ಕಾಗದೆ ಬಿದ್ದು ಕಾಲು ಏಟ್ ಮಾಡ್ಕೊಂಡು ನಾನು 5 ದಿನ ಕೇಳ್ಬೇಕು ಅಂತ ಹೋದಾಗ ಕಮಾಂಡರ್ ಸ್ಪಂದಿಸ್ತೆ ನಮ್ಮನ್ನು ಆಚೆಡಿಕೆ ಇವತ್ತಲ್ಲಿ ನೀವು ಕೇಳೋದು ಇನ್ನೊಂದು ಕಾರ್ಯಕ್ರಮ ಹೋಗ್ರಿ ಅಂತೇಳಿ ಆಚೆಡಿಕೆ ಕಳಿಸಿಬಿಟ್ರು. ಇವತ್ತು ಆ ರಸ್ತೆನೂ ನಮ್ಗೆ ರಸ್ತೆ ಇಲ್ಲ. ಇವತ್ತು ನಾವು ಫುಲ್ಲು ತುಂಬಾ ರೈತರು ನೊಂದಿದ್ದೀವಿ ಅಂತಂದ್ರೆ ನಮ್ಗೆ ಹೇಳಕ್ಕೆ ಆಸೆ ಸತ್ಯ ಆಗೈತೆ. ಅಷ್ಟು ದೇಹದ ತಹಶೀಲ್ದಾರ್ ಬಂದು ಮನಸ್ಸು ಮಾಡಿ ಇದು ನಮಗೆ ತೆರವುಗೊಳಿಸ್ಕೊಡ್ಬೇಕಂತ ನಾನು ಕೇಳ್ಕೊಂತ. ನಿಮ್ಮ ಹೆಸರಮ್ಮ? ಪಾರ್ವತಮ್ಮ. ಅಲ್ಲೆಲ್ಲ ಕಟ್ಬಿಡಿ ಸಹ ನೀವೇನ ನೀರು ಹೋಗಂಗೆ. ಮೊದಲು ಎಲ್ಲ ಕಾಲೇ ಬಿತ್ತು, ಅದೆಲ್ಲ ಮುಟ್ಟಾಕ್ಬಿಟ್ಟವ್ರೆ. ಭಯ ಅಲ್ಲ, ಜಾಗ ಬಿದ್ರು ಕೇಳೋದಿಲ್ಲ. ಕೊಟ್ಟೋದವ್ರು ಹೋಗಿ ಇದೊಂದು ಸಾಕಂತಾರೆ. ಅರ್ಧ ಊರು ಇಲ್ಲೇ ಓಡಾಡಿ ಎಲ್ಲ ಕೊಡ್ತಾರೆ. ಅಲ್ಲ ಮಕ್ಳು ಈ ನೀರಲ್ಲೇ ಹೋಗ್ಬೇಕಾ ಪ್ರತಿದಿನ? ಎಸ್, ಸುಮಾರು ವರ್ಷಗಳಿಂದ ರಸ್ತೆ ಇಲ್ಲ, ರಸ್ತೆ ಬೇಕು ನಮಗೆ ಅಂತ ಮನವಿ ಮಾಡಿಕೊಂಡಿದ್ದಾರೆ ತುಂಬಗಾನಹಳ್ಳಿ ಗ್ರಾಮಸ್ಥರು. ಯಾರು ಕೂಡ ಇದಕ್ಕೆ ಸಮಸ್ಯೆಗೆ ಸ್ಪಂದನೆಯೇ ಇಲ್ಲ. ಎಸ್, ಇದೀಗ ಕೊರಟಗೆರೆಯ ತಹಸೀಲ್ದಾರ್ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಸರ್ ನಮಸ್ಕಾರ, ಗುರುಪ್ರಸಾದ್ ಮಾತನಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಟಿವಿಯಿಂದ. ನಮಸ್ಕಾರ ಸರ್. ಸರ್, ಈಗ ತುಂಬಗಾನಹಳ್ಳಿ ಅಂತ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಗ್ರಾಮ ಬಹುತೇಕ ಹೊಳವನಹಳ್ಳಿ ತುಂಬಗಾನಹಳ್ಳಿ ದಾರಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೌದು ಈ ಹಿಂದೆ ನಾನು ಸ್ಪಾಟ್ ವಿಸಿಟ್ ಮಾಡಿದೀನಿ ಸರ್. ಅಲ್ಲಿ KSRP ಬೆಟಾಲಿಯನ್ ಯೂನಿಟ್ ಇದೆ. ಸೊ ಅಲ್ಲಿ ಒಳಗಡೆಯಿಂದ ಬಿಡೋದಕ್ಕೆ ಅಲ್ಲೆಲ್ಲ ವೆಪನ್ಸ್ ಎಲ್ಲ ಇರುತ್ತೆ, ಅದು ಸ್ವಲ್ಪ ಥ್ರೆಟ್ ಇದೆ, ಸೆಕ್ಯೂರಿಟಿ ಥ್ರೆಟ್ ಇದೆ. ಸೊ ಹಂಗಾಗಿ ಅವರು ಹೊರಗಡೆಯಿಂದ ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಒಂದ್ ಸ್ವಲ್ಪ ಬಂಡೆಗಳು ಬರುತ್ತಂತೇಳಿ ಸಾರ್ವಜನಿಕರು ಅಥವಾ ಗ್ರಾಮಸ್ಥರು ಅದನ್ನ ಬದಲು ಮಾಡಿ ಕೊಡ್ಬೇಕು ಅಥವಾ ಅದನ್ನ ಸರಿ ಮಾಡಿ ಕೊಡ್ಬೇಕಂತ, ದುರಸ್ತಿ ಮಾಡಿ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗ ನಾನು ಪೊಲೀಸ್ ಇಲಾಖೆಯವರೊಂದಿಗೆ ಮಾತಾಡಿದೀನಿ, ಅಲ್ಲಿ KSRP ಬೆಟಾಲಿಯನ್ ಅವರು ಜೊತೆಗೆ. ಇನ್ನೊಂದ್ಸರಿ ಅತಿ ಶೀಘ್ರದಲ್ಲಿ ನಾನು ಗ್ರಾಮ ಪಂಚಾಯತಿ ಮತ್ತೆ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ ತಾಲೂಕು ಆಡಳಿತದಿಂದ. ಹೇಗೆ ಅಂತ ಸರ್, ಈಗ ಅಲ್ಲಿ ದಾರಿ ಕಿರಿದಾಗಿದೆ, ಜೊತೆಗೆ ಹಳ್ಳದಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಇದು ಗ್ರಾಮದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ತೊಂದರೆ ಆಯ್ತು, ಅನಾರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಒಂದು ಆಂಬುಲೆನ್ಸ್ ಬರೋಕ್ಕೂ ಕೂಡ ಜಾಗ ಇಲ್ಲ. ಹೇಗಾಗುತ್ತೆ ಇದು ಅಂತ? ಈಗ ನನಗೆ
ಇತ್ತೀಚೆಗೆ ಅಷ್ಟೇ ಗಮನಕ್ಕೆ ಬಂದಿತ್ತು ಸರ್. ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ. ಹ್ಮ್ ಈಗ ಅದನ್ನ ಒಂದು ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ನಾವು ಪ್ರಯತ್ನ ಮಾಡಿ ಅಲ್ಲ, ಅಲ್ಲಿನ ಕ್ಲಿಯರ್ ಊರಿನ ಮಾಡ್ಕೊಡ್ತೀವಿ. ಗ್ರಾಮಸ್ಥರು ಹೇಳುವಂತದ್ದು ಕೆಲವು ರೈತರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ KSRP ತುಕಡಿ ತರಬೇತಿ ಏನು ಕೇಂದ್ರ ಇದೆ ಅಲ್ಲಿಂದ ಒತ್ತುವರಿ ಆಗಿದೆ. ಒಂದ್ ಕಡೆ 1 ಕಿಲೋಮೀಟರ್ KSRP ಕಡೆಯಿಂದಾನೇ ಒಂದು ಪಾದಯಾತ್ರೆ ರೀತಿ ಅವರು ಬಾರ್ಡರ್ ಅಲ್ಲಿ ದಾರಿ ಬಿಟ್ಟಿದ್ದಾರೆ ಸರ್. KSRP ಕಡೆಯಿಂದ ಹಾ ಅಲ್ಲಿ ಮಧ್ಯದಲ್ಲಿ ಒಂದೇನೋ ಗುಂಡು ಬರ್ತಾ ಇದೆ. ಹಾ 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 ಸೊ ಅದು ತೆರವು ಮಾಡ್ಬೇಕಾಗಿದೆ. ಹ್ಮ್ ಸೊ ಅದರಿಂದ ಅದನ್ನ ಗ್ರಾಮ ಪಂಚಾಯತಿ ಹಾಗೂ ನಮ್ಮ ಪೊಲೀಸ್ ಇಲಾಖೆ, ರಿಸರ್ವ್ ಪೊಲೀಸ್ ಇವರು ಅಧಿಕಾರಿಗಳಿಂದ ಸಹಯೋಗದೊಂದಿಗೆ ಹ್ಮ್ ಅದನ್ನ ಇತ್ಯರ್ಥಪಡಿಸಿ ಒಂದು ಏನ್ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯೋಕೆ ಪ್ರಯತ್ನ ಮಾಡಿ. ಇಲ್ಲ ಈಗ ಅದು ರೈತರು ಕೂಡ ಯಾರು ಒತ್ತುವರಿ ಮಾಡಿದಾರೆ ಅದನ್ನು ಕೂಡ ತೆರವು ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದೀವಿ. ಅದನ್ನು ಕೂಡ ಆದ್ಯತೆ ಮೇರೆಗೆ ಕ್ಲಿಯರ್ ಮಾಡ್ಕೊಡ್ತೀವಿ. ಅಲ್ಲ, ತುಂಬಾ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ. ಪ್ರಿಂಟೆಡ್ ಮನವಿ ಪತ್ರಗಳಿದ್ದಾವೆ, ಕೈ ಬರಹದ ಈಗ ಹಿಂದೆ ಕೊಟ್ಟಿದ್ದಾರೆ. ನನಗೆ ಗಮನಕ್ಕೆ ಬಂದ್ಮೇಲೆ ನಾನು ಸ್ಪಾಟ್ ವಿಸಿಟ್ ಮಾಡಿದೀನಿ ಸರ್ ರೀಸೆಂಟ್ ಅಲ್ಲಿ. ಓಕೆ ಓಕೆ ಈಗ ಅದನ್ನ ಏನಂದ್ರೆ ಒತ್ತುವರಿ ತೆರವು ಕಾರ್ಯವನ್ನು ಮಾಡ್ಬೇಕು. ಮತ್ತೆ ಅವರು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ದಾರಿಗೋಸ್ಕರ ಕೊಟ್ಟಂತ ಜಾಗವನ್ನ ನಾವು ಕ್ಲೀನ್ ಮಾಡಿ ಕೊಟ್ರೆ ಅನುಕೂಲ ಆಗುತ್ತೆ. ಅಲ್ಲ, ಅಟ್ಲೀಸ್ಟ್ ಒಂದು 4 ವೀಲರ್ ಹೋಗುವಷ್ಟು ಜಾಗ, ಒಂದು 20 ಅಡಿ ಅಥವಾ 15ರಿಂದ 20 ಅಡಿ ರಸ್ತೆ ಜಾಗ ಆದ್ರೆ ಇಡೀ ಊರಿನವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಲ್ಲಿಗೆ. ಎಸ್ ಸರ್, ಖಂಡಿತವಾಗ್ಲೂ ಮಾಡ್ತೀವಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕೆ. ಕೊರಟಗೆರೆಯ ತಹಸೀಲ್ದಾರ್ ಮಂಜುನಾಥ್, ನನಗೆ ಇದೀಗಷ್ಟೇ ಗಮನಕ್ಕೆ ಬಂದಿದೆ. ನಾನು ಬಂದ ತಕ್ಷಣವೇ ನಾನು ಹೋಗಿದ್ದೆ. ಆ ಒಂದು ಮನವಿ ಪತ್ರಗಳೇನು ಬಂದಿದೆ, ಸಾಕಷ್ಟು ಮನವಿ ಪತ್ರಗಳು ಬಂದಿದ್ದಾವೆ. ನಾನು ಹೊಸದಾಗಿ ಚಾರ್ಜ್ ತಗೊಂಡಿರೋದ್ರಿಂದ ಅನೇಕ ಕೆಲಸಗಳ ಮಧ್ಯೆ ನಾನು ಅಲ್ಲಿಗೆ ವಿಸಿಟ್ ಕೂಡ ಮಾಡಿದ್ದೀನಿ. ರಸ್ತೆ ಏನಿದೆ ಸಮಸ್ಯೆ ಇದೆ ಅಲ್ಲಿ, ಅದನ್ನು ಪರಿಹರಿಸುವಂಥ ಕೆಲಸವನ್ನು ನಾವು ಕೆಲವೇ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಕರ್ನಾಟಕ ಟಿವಿಯ ಮನವಿಗೂ ಕೂಡ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ತುಂಬಗಾನಹಳ್ಳಿ ಜನರಿಗೆ ರಸ್ತೆ ಭಾಗ್ಯ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ನೋಡೋಣ ಏನು ಮಾಡ್ತಾರೆ. 20 ಅಡಿ ಇದ್ದಂಥ ರಸ್ತೆ ಈಗ ಹಳ್ಳದಂತ ಆಗಿಬಿಟ್ಟಿದೆ. ಸೊ ಹಾಗಾಗಿ ಸರ್ವೆ ನಂಬರ್ 35ರಿಂದ 40 ಒಳಗೆ ಓಡಾಡೋದಕ್ಕೆ ಅನುಮತಿ ಕೊಡಬೇಕು, ಜೊತೆಗೆ ರಸ್ತೆಯನ್ನು ಮಾಡಬೇಕು ಅನ್ನುವಂಥದ್ದು ಆಗ್ರಹ. ಮತ್ತೊಬ್ರು ದಯವಿಟ್ಟು ಬೇಗ ನಮಗೆ ಇದನ್ನ ಎಲ್ಲಿ ನೀರು ಹೋಗ್ಬೇಕು ಅದಕ್ಕೆ ಡೈವರ್ಟರ್ ಇದು ಮಾಡಿಕೊಟ್ಟು ಅದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ನಮಗೆ ಸ್ವಲ್ಪ ಇದು ಶಾಶ್ವತವಾದಂಥ ರಸ್ತೆ ಮಾಡಿಕೊಡ್ಬೇಕು ಅಂತ. ತೋಟದ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು ನೀವು. ಯಾವ ಊರಿಂದ ಬರೋದು ನೀವು? ತುಂಬಗಾನಹಳ್ಳಿಯಿಂದ ನಿಮ್ಮ ತೋಟಕ್ಕೆ ಹೋಗ್ಬೇಕು. ತೋಟ ಎಲ್ಲಿ? ಇಲ್ಲ, ಈ ದಾರಿಗೆ ಹೋಗ್ಬೇಕು.